ರಾಥೋಡ್ ಅಂತೇಳಿ ತಮ್ಮನಕೊಪ್ಪ ಗ್ರಾಮ, ಇದು ಮುಂಡಗೋಡ ತಾಲೂಕು. ನಾವು ಈ ತೋಟದಲ್ಲಿ ಸುಮಾರಷ್ಟು ಬೋರ್ ಹಾಕಿದ್ದೀವಿ, ಸಕ್ಸಸ್ ಆಗಿಲ್ಲ. 4 ಎಕರೆ ಜಮೀನು ನಮ್ಮದು, 4 ಎಕರೆ ಜಾಗ. ಈ ವರ್ಷ 2 ಬೋರ್ ಸ್ವಲ್ಪ ನಡೀತಾ ಇತ್ತು, ಅದನ್ನೇ ನಾವು ರೀಚಾರ್ಜ್ ಮಾಡುವಂಥ ರೆಡ್ಡಿ ಸರ್ ಅವರ ಒಂದು ವಿಡಿಯೋಸ್ ನೋಡಿದ್ವಿ ತುಂಬಾ. ಹಾಗೆ ನಮ್ಮ ಒಬ್ಬರು ಸೀನಿಯರ್ ಆದಂಥ MR ಗೌಡ್ರ ಅನ್ನೋರು ಅವ್ರ ಮನೆಗೆ LIC ಆಫೀಸರ್, ಅವ್ರ ಮನೆಗೆ ರೀಚಾರ್ಜ್ ಮಾಡಿದ್ರು ಅವರು. ಅವರಿಂದ ನಮಗೆ ರೆಡ್ಡಿ ಸರ್ ಅವರ ಒಂದು ಪರಿಚಯ ಆಯಿತು, ಅವರಿಂದ ನಂಬರ್ ಸಿಕ್ತು, ಮಾತಾಡಿ ಒಂದು 3 ತಿಂಗಳ ಕಾಲ ನಾವು ಡಿಸ್ಕಷನಲ್ಲಿ ಇದ್ವಿ. ಅದರ ನಂತರ ಮಾಡೋದು ಬೇಡ, ಅವ್ರು ಹೇಳಿರೋ ಸಲಹೆಯ ಪ್ರಕಾರ ಯಾವ್ಯಾವ ವಸ್ತುಗಳು ಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದೆಲ್ಲ ತರಿಸಿ ಇವತ್ತು ಅವರ ಸಹಕಾರದೊಂದಿಗೆ, ಅವರ ಸಹಪಾಠಿ ಅವರ ಸಹಕಾರದೊಂದಿಗೆ ನಾವು ಒಂದು ರೀಚಾರ್ಜ್ ಮಾಡತಕ್ಕಂಥ ಕೆಲಸ ಮಾಡಿದ್ದೀವಿ. ಇದು ಸಕ್ಸಸ್ ಆಗ್ತದೆ ಅಂತ ಒಂದು 100% ನನಗೆ ಗ್ಯಾರಂಟಿ ಇದೆ. ಇದರ ಮುಂದಿನ ಅನುಭವಗಳನ್ನು ನಾನು ಡೆಫಿನೆಟ್ ಆಗಿ ತಿಳಿಸ್ತೀನಿ, ಹಂಚ್ಕೊಳ್ತೀನಿ. ಈಗ ನಿಮ್ಮದು 4 ಎಕರೆ ಜಾಗದಲ್ಲಿ ಎಷ್ಟು ಬೋರ್ಗಳು ಕೊರಿಸಿದ್ರು? ನಾನು ಈ 4 ಎಕರೆ ಜಾಗದಲ್ಲಿ 9 ಬೋರನ್ನು ಕೊರಿಸಿದ್ದೀನಿ. 9 ಬೋರ್ ಕೊರಿಸಿದ್ದೀನಿ. ಇಲ್ಲೇ ಪಕ್ಕದಲ್ಲೇ ಒಂದು ಹಳ್ಳ ತರ ಪಾಸ್ ಆಗುತ್ತೆ, ಇಲ್ಲಿ ಬಿಟ್ವೀನ್ ಹಳ್ಳ ತರ ಒಂದು ಪಾಸ್ ಆಗುತ್ತೆ ಸರ್. ಓಕೆ, ಅಲ್ಲೇ ಹಳ್ಳ, ಅದೇ ವ್ಯಾಲಿಯಲ್ಲೇ ಬೋರ್ ಕೊರಿಸಿದ್ರೆ? ಆ ವ್ಯಾಲಿಯಲ್ಲೂ 2 ಬೋರ್ ಕೊರಿಸಿದೆ ಸರ್. ಎಷ್ಟು ಅಡಿ ಮಟ್ಟ ಹೋಗಿದೆ? ಒಂದು ಬೋರು 320 ಕೊರಿಸಿದೆ ಸರ್ ಆಗಲಿಲ್ಲ. ಇನ್ನೊಂದು ಒಂದು ಎಂಡಿಗೆ ಕೊರಿಸಿದಾಗ ಅದು ಅರ್ಧ ಇಂಚು ನೀರಾಗಿದೆ ಸರ್. ಅದನ್ನೇ ಇವತ್ತು ರೀಚಾರ್ಜ್ ಮಾಡಿ. ಡೀಪ್ ಬೋರ್ ಎಷ್ಟು ಅಂದ್ರೆ ಎಷ್ಟು? 800? ಅದು ಒಂದು ಬೋರು 850 ಫೀಟ್ ಅಡಿ ನೀರಿಲ್ಲ ಸರ್. ಒಟ್ಟಾರಿಗೆ 9 ರಿಂದ 10 ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಬೋರ್ಗಳಿಗೋಸ್ಕರ, ನೀರಿನಗೋಸ್ಕರ. ನೀರೆಲ್ಲೂ ನಿಮಗೆ ಆಗಿಲ್ಲ, ಬೇರೆ ಕಡೆ ನೀರು ತಂದು ಇಲ್ಲಿ ಕಬ್ಬಳಿ ಅಂತ ಪ್ರಯತ್ನ ನಡೀತಾ ಇತ್ತು ಸರ್. ಆಮೇಲೆ ನಿಮ್ಮ ಒಂದು ಇದು ಸಿಕ್ಕ ಮೇಲೆ, ಒಂದು ಪರಿಚಯ ಆದ್ಮೇಲೆ, ಇನ್ನು ಅಲ್ಲಿಂದ ನೀರು ತರೋದು ಬೇಡ, ಇಲ್ಲೇ ರೀಚಾರ್ಜ್ ಮಾಡೋಣ ಅಂತ ಈ ಬೋರ್ಗಳನ್ನು ರೀಚಾರ್ಜ್ ಮಾಡ್ತಾ ಇದ್ದೀನಿ ಸರ್, ಮಾಡಿಸಿದ್ದೀನಿ. ಆ್ಯಕ್ಚುಲಿ ನೋಡಿ ಸಾಕಷ್ಟು ವೀಕ್ಷಕರೇ, ಇದು ಮುಂಡಗೋಡ ಅಂದರೆ ನಿಮ್ಗೆ ಗೊತ್ತಿಲ್ಲ, ಉತ್ತರ ಕನ್ನಡ ಜಿಲ್ಲೆ. ಸಾಕಷ್ಟು ಮಳೆ ಬರೋಂಥ ಪ್ರದೇಶ. ಇಲ್ಲಿ 2000 ಮಿಲಿಮೀಟರ್ ಮಳೆ ಬರ್ತಕ್ಕಂಥ ಜಾಗದಲ್ಲಿ ಇವರಲ್ಲಿ ನಾವು ಇಂಗುಗುಂಡಿ ತೆಗೆದ್ರೆ ಸಾಕು 5 ಫೀಟ್ಗೆ ಜಲ ಬರ್ತಾ ಇದೆ. ನಾವು ಆ್ಯಕ್ಚುಲಿ ನೀರನ್ನ ಎತ್ತಾಕ್ಬಿಟ್ಟೆ ಇಂಗುಗುಂಡಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ. ಅಂದರೆ ಮೇಲ್ ಜಲ ಅನ್ನೋದು ಇಲ್ಲಿ ಸಾಕಷ್ಟಿದೆ. ನಾವು ಅಂತರ್ಜಲ ಅಂತಂದರೆ ಬಂಡೆ ಒಳಗೆ 100, 200, 500 ಕೆಳಗಿರ್ತಕ್ಕಂಥದ್ದು ಅಂತರ್ಜಲ ಅಂತೀವಿ. ಅಂದರೆ ಇಲ್ಲಿ ಬಾವಿ ತೆಗೆದ್ರೆ ನೀರು ಬರುವಂಥ ಒಂದು ಪ್ರದೇಶ. ಇಂಥ ಪ್ರದೇಶದಲ್ಲಿ ನಾವು 700, 800 ಫೀಟಿನ ಆಳದ ಬೋರ್ ಕೊರ್ಸೋಕ್ಕಿಂತಲೂ ನಾವು ಈ ಒಂದು ಟೆರೈನ್ ಮುಂಡಗೋಡದಲ್ಲಿ ಕೆಲವೊಂದು ಪ್ರದೇಶ 100ಕ್ಕೆ 80-90% ಪ್ರದೇಶದಲ್ಲಿ ಬಾವಿಗಳು ಓಪನ್ ವೆಲ್ ಅಂತ ಏನು ಹೇಳ್ತೀವಲ್ಲ, ಓಪನ್ ವೆಲ್ ತೆಗೆದು ನೀರು ಸಿಗುವಂಥ ಪ್ರದೇಶದಲ್ಲಿ ನಾವು ಅನಾಯಾಸವಾಗಿ ಬಂಡೆ ಒಳಗಿರುವಂಥ ನೀರನ್ನ ತೆಗೆಯೋ ಪ್ರಯತ್ನದಲ್ಲಿ ಮಾಡಿಕೊಂಡು ಸಾಕಷ್ಟು ರೈತರು ರಾಥೋಡ್ರ ಥರದಲ್ಲೇ ಸಾಕಷ್ಟು ಜನರು ವಿಫಲ ಆಗ್ತಾರೆ. ಯಾಕಂದರೆ ಇಲ್ಲಿ ಫೈನಾನ್ಷಿಯಲಿ ಸ್ವಲ್ಪ ಕಷ್ಟ ಇರ್ತಕ್ಕಂಥ ಪ್ರದೇಶದಲ್ಲಿ ನಾವು ಒಂದು ಬೋರ್ವೆಲ್ ಫೇಲ್ಯೂರ್ ಅಂದರೆ ಸುಧಾರಿಸ್ಕೊಳ್ಳೋದು ಕಷ್ಟ ಆಗ್ತಂಥ ಸಂದರ್ಭದಲ್ಲಿ ಅನ್ಸೈಂಟಿಫಿಕ್ ಆಗಿ ನಾವು ಬೋರ್ವೆಲ್ ಕೊಡಿಸೋದನ್ನ ಬಿಡಬೇಕು. ಮತ್ತು ಸೈಂಟಿಫಿಕ್ಕಾಗಿ ನಮ್ಮ ಅಂತರ್ಜಲ ಇದೆಯಲ್ಲ ಅಂತ ಪತ್ತೆ ಮಾಡಬೇಕು. ಮತ್ತು ಲಾಸ್ಟ್ ಪ್ರಿಯಾರಿಟಿ ನಾವು ಬಾವಿಗಳನ್ನು ತೆಗೆದು ನೀರು ಪಡೆಯಲಿಕ್ಕೆ ಸಾಧ್ಯತೆಗಳನ್ನು ಮರಿಬಾರ್ದು. ಮತ್ತು ಇನ್ನೊಂದು ಜಿಯೋ ಮೆಂಬ್ರೇನ್ ಟ್ಯಾಂಕ್ಸ್ ಅಂತ ಈ ಜಾಗದಲ್ಲಿ ಬೀಳುವಂಥ ಮಳೆ ನೀರನ್ನ ನಾವು ಕಲೆಕ್ಟ್ ಮಾಡ್ಕೊಂಡ್ರೆ 1 ಎಕರೆಗೆ ನನ್ನ ಪ್ರಕಾರ 50 ಲಕ್ಷ ಲೀಟರ್ ನೀರು 1 ಎಕರೆ ಜಾಗದಲ್ಲಿ ಮಳೆ ಬೀಳುತ್ತೆ. ಇವ್ರದ್ದು 4 ಎಕರೆ ಜಾಗ ಅಂದರೆ 2 ಕೋಟಿ ಲೀಟರ್ ದಾಟುತ್ತೆ. ಇಷ್ಟು ಮಳೆ ನೀರು ಬರುವಂಥ ಪ್ರದೇಶದಲ್ಲಿ ನಾವು ಬೋರ್ವೆಲ್ಗಳನ್ನು ಕೊರೆಸಿ ರೈತರು ಭಾಳಷ್ಟು ಜನ ಕೈ ಸುಟ್ಕೊಳ್ಳೋದ್ರಿಂದ ಈ ಒಂದು ಜಲದ ಮರುಪೂರ್ಣ, ಬಾವಿಗಳನ್ನು, ಜಿಯೋ ಮೆಂಬ್ರೇನ್ ಟ್ಯಾಂಕ್ಸನ್ನು ಮಾಡಿ ನೀರಿನ ಸಮಸ್ಯೆಗಳನ್ನು ಮುಕ್ತರಾಗಬೇಕು. ಯಾಕಂದರೆ ಇಲ್ಲಿ ಭತ್ತದ ನಾಡು ಅಂತ ಕರೆಸ್ತಕ್ಕಂಥ ಮುಂಡಗೋಡು ಇವತ್ತು ಅಡಿಕೆಗೆ ಶಿಫ್ಟ್ ಆಗಿದ್ದಾರೆ ಒಂದಷ್ಟು ಜನ, ಇನ್ನೊಂದು ಅರ್ಧ ಜನ ಕಬ್ಬು ಬೆಳೆಯುವಂಥ ಪ್ರಯತ್ನಗಳಲ್ಲಿದ್ದಾರೆ. ಈ ಏರಿಯಾಗಳು ಎಕ್ಸ್ಪ್ಯಾನ್ಷನ್ ಆಗೋದ್ರಿಂದ ನೀರನ್ನು ಅಗಾಧವಾಗಿ ಬೀಳ್ತಕ್ಕಂಥ ಪ್ರದೇಶದಲ್ಲಿ ರಾಥೋಡ್ರವರು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ನಿಮ್ಮಲ್ಲಿ ಕೆಲವು ತೋಟಗಳೆಲ್ಲ ಒಣಗಿ ಹೋಗಿದೆ ಸರ್. ಹೋದ ವರ್ಷ ನೀರಿನ ಅಭಾವದಿಂದ ತುಂಬಾ ತೋಟಗಳು, ಹಳೆ ತೋಟಗಳು ಒಣಗಿ ಹೋಗಿದೆ ಸರ್. ನೋಡಿ, ಅಷ್ಟು ಸುಮಾರು ಶತಮಾನಗಳ ಇತಿಹಾಸ ಇರುವಂಥ ತೋಟಗಳೇ ಹೋಗುತ್ತಂದಾಗ ಇಂಥ ಒಂದು ಮಳೆ ಕಾಡು ಇರುವಂಥ ಪ್ರದೇಶ ಇಂಥದಲ್ಲಿ. ಮತ್ತೆ ನೀವು ಹೇಳ್ತಾರೆ ಮುಂಡಗೋಡದಲ್ಲೂ ವಾಟರ್ ಸಪ್ಲೈನು? ಹೌದು ಸರ್, ವಾಟರ್ ಸಪ್ಲೈ ಲಾಸ್ಟ್ ಇಯರ್ ತುಂಬಾನೇ ತೊಂದರೆ ಆಯ್ತಲ್ಲ. 4 ದಿನಕ್ಕೆ ಒಮ್ಮೆ ನೀರು ಬರ್ತಾ ಇತ್ತು ಡ್ಯಾಮ್ ಇಂದ. ಸನವಳ್ಳಿ ಡ್ಯಾಮ್ ಅನ್ನೋ ನೀರು ಮುಂಡಗೋಡ ತಾಲೂಕಿಗೆ ನೀರು ಸೋರ್ಸ್ ಕಡಿಮೆ ಆಗಿರೋದ್ರಿಂದ 4 ದಿನಕ್ಕೆ ಒಮ್ಮೆ ನೀರನ್ನ ಕೊಡುವಂತ ಪರಿಸ್ಥಿತಿ ಮಾಡಿದ್ದೀವಿ. ಅಂದ್ರೆ ಜಲಕ್ಷಾಮ ಅನ್ನೋದು ಎಚ್ಚರಿಕೆಯ ಒಂದು ಗಂಟೆ. ಎಲ್ಲಾ ಕಡೆಗೂ ಅದು ಇದೆ. ಇದೇ ಜಿಲ್ಲೆ ಅಲ್ಲ, ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗುಂಬೆ ಅಂತ ಪ್ರದೇಶ, ಕೊಡಂದೂರು, ರಿಪ್ಪನ್ಪೇಟೆ ಆಗಿರ್ಬೋದು, ಉಡುಪಿ ಜಿಲ್ಲೆ ಆಗ್ಬೋದು, ಕರಾವಳಿ ಆಗ್ಬೋದು, ಇಂಥ ಒಂದು ಅತಿ ಹೆಚ್ಚು ಮಳೆ ಬರ್ತಕ್ಕಂಥ ಪ್ರದೇಶದಲ್ಲಿ ಸಹ ಈ ಜಲಕ್ಷಾಮದ ಕುರುಗಳು ಆಗಿಂದಾಗೆ ಎಚ್ಚರಿಸ್ತಾ ಇದೆ. 10 ವರ್ಷದಲ್ಲಿ 2-3 ವರ್ಷ ಅದು ತೋರಿಸುತ್ತೆ ನೀರಿನ ಕ್ಷಾಮ ಎಷ್ಟು ಅಂತೇಳಿ. ಈ ವರ್ಷ ಕಳೆದ ಹಿಂದಿನ ವರ್ಷದಲ್ಲಿ ಮಳೆ ಆಗಿ ಸ್ವಲ್ಪ ಬ್ಯಾಲೆನ್ಸ್ ಆಗಿರ್ಬೋದು, ಆದರೆ ಜಲ ಸಂರಕ್ಷಣೆ ಮಾಡೋದನ್ನ ನಾವು ಕೈ ಬಿಡೋಕ್ಕಾಗಲ್ಲ. ಮಳೆ ಪ್ರದೇಶ ಅಂದ ತಕ್ಷಣ ಈಗ ರಾಥೋಡ್ರವ್ರು ಮಾಡಿದ ಪ್ರಕಾರ
ಇಷ್ಟು 7 ಬೋರ್ಗಳು ಫೇಲ್ ಆಗಿ 8 ಅಡಿ ಆಳದ ಬೋರ್ಗಳು ಕೊರೆಸಿ ಆದಮೇಲೆ ಇರೋ ಬೋರ್ಗಳಿಗೆ ರೀಚಾರ್ಜ್ ಮಾಡ್ಕೊಂಡು ನೀರನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದು ಬಿಟ್ಟರೆ ನಾವು ಮತ್ತೆ ಮತ್ತೆ ಬೋರ್ಗಳನ್ನ ಹೋಗೋದನ್ನ ಕೈ ಬಿಡಬೇಕು ಅನ್ನೋದು ನನ್ನ ಒಂದು ಸದ್ದೇಶ. ಈಗ ಇವರು ಒಂದು ಉತ್ತಮವಾದ ಒಂದು ಕೆಲಸ ಪ್ರಾರಂಭ ಆಗಿದೆ, ಜನರಿಗೆ ಮಾಹಿತಿ ಹೋಗಬೇಕು. ಇದು ರಿಸಲ್ಟ್ ಬಂದಾದ ಯಾಕೆಂದರೆ ಎಲ್ಲದನ್ನು ನಾವು ಇವತ್ತು ಹೇಳೋದಲ್ಲ, ಈ 2 ಬೋರ್ ರೀಚಾರ್ಜ್ ಆದಾಗ ಅದಂತೂ ಒಂದು ಒಳ್ಳೆ ತಗ್ಗಲ್ಲಿದೆ, ನೀರು ಸೀದಾ ನೀರು ಹೋಗ್ತಾ ಇರ್ತದೆ, ಹರಿದು ಹೋಗುವಂಥ ಪ್ರದೇಶ ಜಾಗದಲ್ಲೇ ಆದಿದೆ. ಇದಕ್ಕೂ ಸಹ ನೀವು ಅಲ್ಲಿಂದ ನೀರನ್ನ ಪಂಪ್ ಹಾಕಿ ಸಹ ತುಂಬಿಸ್ಕೊಳ್ಳೋಕ್ಕಾಗುತ್ತೆ. ರಸ್ತೆ ಬದಿಯಲ್ಲಿ ಹೋಗುವಂಥ ನೀರು ಸಹ ಡೈವರ್ಟ್ ಮಾಡ್ಕೊಬೋದು. ಅತ್ಯಂತ ಸಾಕಷ್ಟು ಅವಕಾಶಗಳಿದೆ. ನಿಮಗೆ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ಹೇಳ್ತೀನಿ. ನಮಸ್ಕಾರ. ನಿಮ್ಮ ಸಹಕಾರ ಸದಾಕಾಲ ಇರಲಿ ಸರ್. ಖಂಡಿತ ಖಂಡಿತ ಸರ್. ಆಗಲಿ. ನಮಸ್ಕಾರ. ನಮಸ್ಕಾರ.